ಕೇರಳದ ಪ್ರಸಿದ್ಧ ಕ್ಷೇತ್ರ ಕೊಟ್ಟಿಯೂರು ಶಿವನ ದೇವಾಲಯದಲ್ಲಿ ಟಿ ರಘುಮೂರ್ತಿ ಸಚಿವರಾಗಲೆಂದು ವಿಶೇಷ ಪೂಜೆ. ಕೇರಳ ರಾಜ್ಯದ ಪ್ರಸಿದ್ಧ ಕೊಟ್ಟಿಯೂರು ಶಿವನ ದೇವಸ್ಥಾನದಲ್ಲಿ ಚಳ್ಳಕೆರೆ ಶಾಸಕ ಟಿ ರಘುಮೂರ್ತಿಯವರು ಈ ಬಾರಿ ಚಿತ್ರದುರ್ಗ ಜಿಲ್ಲೆಯ ಪ್ರತಿನಿಧಿಯಾಗಿ ಸಚಿವ ಸಂಪುಟದಲ್ಲಿ ಸ್ಥಾನ ಪಡೆಯಲೆಂದು ಟಿ ರಘುಮೂರ್ತಿ ಯುವ ಸೇನೆಯ ರಾಜ್ಯಾಧ್ಯಕ್ಷ ಕೆಟಿ ಶಿವಕುಮಾರ್ ಹಾಗೂ ಕಾರ್ಯಕರ್ತರು ವಿಶೇಷ ಪೂಜೆ ಸಲ್ಲಿಸಿದರು. ದೇವರ ಅನುಗ್ರಹಕ್ಕಾಗಿ ಕಾರ್ಯಕರ್ತರು ಸುಮಾರು 3 ಗಂಟೆ 45 ನಿಮಿಷಗಳ ಕಾಲ ನಿರಂತರ ಮಳೆಯ ನಡುವೆ ದೇವಸ್ಥಾನದ ಆವರಣದಲ್ಲಿ ನಿಂತು ಭಕ್ತಿಭಾವದಿಂದ ಶಿವನ ದರ್ಶನ ಪಡೆದರು. ರಾಜ್ಯ ಮತ್ತು ಜಿಲ್ಲೆಯ ಅಭಿವೃದ್ಧಿಗಾಗಿ ಟಿ ರಘುಮೂರ್ತಿಯವರಿಗೆ ಸಚಿವ ಸ್ಥಾನ ದೊರಕಲಿ ಎಂದು ಪ್ರಾರ್ಥನೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಯುವ ಸೇನೆಯ ಸದಸ್ಯರು ಮಾತನಾಡಿದರು. ಜನಪರ ಕಾರ್ಯಗಳ ಮೂಲಕ ಗುರುತಿಸಿಕೊಂಡಿರುವ ಶಾಸಕ ಟಿ ರಘುಮೂರ್ತಿ ಅವರಿಗೆ ಸಚಿವ ಸ್ಥಾನ ನೀಡುವ ಮೂಲಕ ಚಿತ್ರದುರ್ಗ ಜಿಲ್ಲೆಗೆ ಹೆಚ್ಚಿನ ಅಭಿವೃದ್ಧಿ ಯೋಜನೆಗಳು ದೊರೆಯಲಿ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಸುರಿಯುವ ಮಳೆಯಲ್ಲೂ ನಿಂತು ತಮ್ಮ ನೆಚ್ಚಿನ ನಾಯಕ ಟಿ ರಘುಮೂರ್ತಿ ಸಚಿವರಾಗಲೆಂದು ಅಭಿಮಾನಿಗಳು ಒತ್ತಾಯಿಸಿದರು. ಈ ಕಾರ್ಯಕ್ರಮದಲ್ಲಿ ಟಿ ರಘುಮೂರ್ತಿ ಯುವ ಸೇನೆಯ ಹಲವು ಪದಾಧಿಕಾರಿಗಳು ಹಾಗೂ ಅಭಿಮಾನಿಗಳು ಭಾಗವಹಿಸಿ ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿದರು. 100 ವರ್ಷದ ಸಾಧನೆ ಮಾಡಿದರೆ ಈ ಬಾರಿ ಟಿ ರಘುಮೂರ್ತಿ ಅಣ್ಣನೇ ನಮ್ಮ ಜಿಲ್ಲೆಯ ಸಚಿವರು. ಈ ಬಾರಿ ಚಿತ್ರದುರ್ಗದ ಜಿಲ್ಲಾ ಮಂತ್ರಿ ಟಿ ರಘುಮೂರ್ತಿ ಅಣ್ಣನೇ 3 ಬಾರಿ ಗೆದ್ದಿರ್ತಕ್ಕಂಥ ಟಿ ರಘುಮೂರ್ತಿ ಅಣ್ಣನ ಸಾಧನೆ 100 ವರ್ಷದ ಸಾಧನೆ. ಟಿ ರಘುಮೂರ್ತಿ ಅಣ್ಣನೇ ಚಿತ್ರದುರ್ಗದ ಜಿಲ್ಲಾ ಮಂತ್ರಿ. ದೇವ್ರ ತೋರ್ಸ ಶಿವನಲ್ಲಿ ಪ್ರಾರ್ಥನೆ. ಚಿತ್ರದುರ್ಗ ಜಿಲ್ಲಾ ಮಂತ್ರಿ ಟಿ ರಘುಮೂರ್ತಿ, ಜಿಲ್ಲಾ ಮಂತ್ರಿ 3 ಬಾರಿ ಗೆದ್ದಿರುವ ಟಿ ರಘುಮೂರ್ತಿ ಅಣ್ಣ ಅವರ 3 ಬಾರಿ ಗೆದ್ದಿರುವ ಸಾಧನೆ 100 ವರ್ಷಕ್ಕೆ ಸಮಾನ. ಅವರಿಗೆ ಈ ಬಾರಿ ಚಿತ್ರದುರ್ಗ ಜಿಲ್ಲಾ ಮಂತ್ರಿ ಟಿ ರಘುಮೂರ್ತಿ ಅಣ್ಣನವರೇ ಕಣ್ಣೂರಿನ ಪುಣ್ಯಕ್ಷೇತ್ರವಾದ ಕೊಟ್ಟೂರಿನ ಶಿವನಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದೇನೆ. ಮಳೆಯಲ್ಲಿ ಈ ಬಾರಿ ಜಿಲ್ಲಾ ಮಂತ್ರಿ ಟಿ ರಘುಮೂರ್ತಿ ಅಣ್ಣನೇ. ಜೈ ಟಿ ರಘುಮೂರ್ತಿ ಅಣ್ಣ.